Hello friends, today we will discuss about 4 marks questions. Determinant lesson ನಲ್ಲಿರುವಂತಹ 4 marks questions ಅನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಎಕ್ಸಾಂಪಲ್, if a equal to 3 1 minus 1 2 show that a square minus 5a plus 7i equal to 0, hence find a inverse ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಎಕ್ಸಾಂಪಲ್ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ, ಮೆಟ್ರಿಕ್ಸ್ a equal to 3 1 minus 1 2 ಇದೆ. ಸೊ a ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i equal to 0 ಅಂತ ಹೇಳಿ ಶೋ ಮಾಡಬೇಕು. ಸೊ ಫಸ್ಟ್ ಅಂತ a ಸ್ಕ್ವೇರ್ ಅನ್ನು ಸಿಂಪ್ಲಿಫೈ ಮಾಡಿದಾಗ a ಸ್ಕ್ವೇರ್ ಈಕ್ವಲ್ ಟು a ಇಂಟು a ಇಟ್ ಮೀನ್ a ಸ್ಕ್ವೇರ್ ಆಗುತ್ತೆ. ಮೆಟ್ರಿಕ್ಸ್ a ಇಟ್ ಮೀನ್ 3 1 minus 1 2. ಅದೇ ಥರ ರಿಟರ್ನ್ ಮೆಟ್ರಿಕ್ಸ್ a ಇಟ್ ಮೀನ್ 3 1 minus 1 2 ಆಗುತ್ತೆ. ಮಲ್ಟಿಫಿಕೇಶನ್ ಯೂಸ್ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮನ್ನು ಮಲ್ಟಿಫಿಕೇಶನ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಆ್ಯಂಡ್ ಫಸ್ಟ್ ಎಲಿಮೆಂಟನ್ನು ಸಿಂಪ್ಲಿಫೈ ಮಾಡಿದಾಗ 3 ಇಂಟು 3 ಇಟ್ ಮೀನ್ 9 ಆಗುತ್ತೆ, ಪ್ಲಸ್ 1 ಇಂಟು ಮೈನಸ್ 1 ಇಟ್ ಮೀನ್ ಮೈನಸ್ 1 ಆಗುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮನ್ನು ಮಲ್ಟಿಫಿಕೇಶನ್ ಮಾಡಬೇಕು. 3 ಇಂಟು 1 ಇಟ್ ಮೀನ್ 3 ಆಗುತ್ತೆ, ಪ್ಲಸ್ 1 ಇಂಟು 2 ಇಟ್ ಮೀನ್ 2 ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮೈನಸ್ 1 ಇಂಟು 3 ಇಟ್ ಮೀನ್ ಮೈನಸ್ 3, ಪ್ಲಸ್ 2 ಇಂಟು ಮೈನಸ್ 1 ವ್ಯಾಲ್ಯೂ ಮೈನಸ್ 2 ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮೈನಸ್ 1 ಇಂಟು 1 ಇಟ್ ಮೀನ್ ಮೈನಸ್ 1, ಪ್ಲಸ್ 2 ಇಂಟು 2 ಇಟ್ ಮೀನ್ 4 ಆಗುತ್ತೆ. ಸಿಂಪ್ಲಿಫಿಕೇಶನ್ ಕನ್ವರ್ಟ್ ಮಾಡಿದಾಗ 9 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಆಗುತ್ತೆ. 3 ಪ್ಲಸ್ 2 ವ್ಯಾಲ್ಯೂ 5 ಆಗುತ್ತೆ. ಮೈನಸ್ 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ 2. ಮೈನಸ್ 1 ಪ್ಲಸ್ 4 ವ್ಯಾಲ್ಯೂ 3 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 9 ಮೈನಸ್ 1 ವ್ಯಾಲ್ಯೂ 8, 5, ಮೈನಸ್ 3 ಮೈನಸ್ 2 ವ್ಯಾಲ್ಯೂ ಮೈನಸ್ 5, 3 ಆಗುತ್ತೆ. ಅಂದರೆ a ಸ್ಕ್ವೇರ್ ವ್ಯಾಲ್ಯೂ ಇಟ್ ಮೀನ್ 8 5 ಮೈನಸ್ 5 3 ಆಗುತ್ತೆ. ಸಬ್ಸ್ಟಿಟ್ಯೂಟ್ a ಸ್ಕ್ವೇರ್ ವ್ಯಾಲ್ಯೂ ಇನ್ ಇಕ್ವೇಷನ್. a ಸ್ಕ್ವೇರ್ ಇಟ್ ಮೀನ್ 8 5 ಮೈನಸ್ 5 3 ಆಗುತ್ತೆ, ಮೈನಸ್ 5. a ಇಟ್ ಮೀನ್ 3 1 ಮೈನಸ್ 1 2 ಆಗುತ್ತೆ, ಪ್ಲಸ್ 7. I it is identity matrix. It is 2 cross 2 order of matrix ಇರೋದ್ರಿಂದ 1 0 0 1 ಆಗುತ್ತೆ, ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದಾಗ 8 5 ಮೈನಸ್ 5 3 ಆ್ಯಸ್ ಇಟ್ ಈಸ್. 5ನ ಪ್ರತಿ ಟರ್ಮಿನ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 ಇಂಟು 3 ಇಟ್ ಮೀನ್ 15, 5 ಇಂಟು 1 ಇಟ್ ಮೀನ್ 5, 5 ಇಂಟು ಮೈನಸ್ 1 ಇಟ್ ಮೀನ್ ಮೈನಸ್ 5, 5 ಇಂಟು 2 ವ್ಯಾಲ್ಯೂ 10 ಆಗುತ್ತೆ, ಪ್ಲಸ್ 7ಅನ್ನು ಪ್ರತಿ ಎಲಿಮೆಂಟ್ ಜೊತೆಗೆ ಮಲ್ಟಿಫಿಕೇಶನ್ ಮಾಡಿದಾಗ 7 ಇಂಟು 1 ಇಟ್ ಮೀನ್ಸ್ 7, 7 ಇಂಟು 0 ವ್ಯಾಲ್ಯೂ 0, 7 ಇಂಟು 0 ಆಲ್ಸೋ 0, 7 ಇಂಟು 1 ವ್ಯಾಲ್ಯೂ 7 ಆಗುತ್ತೆ, ಈಕ್ವಲ್ ಟು 0 ಆಗುತ್ತೆ. ಫಸ್ಟ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟ್ ಜೊತೆಗೆ ಲೆಸ್ ಮಾಡಬೇಕು. 8 ಮೈನಸ್ ಆಫ್ 15 ವ್ಯಾಲ್ಯೂ ಮೈನಸ್ ಆಫ್ 7 ಆಗುತ್ತೆ. 5 ಮೈನಸ್ 5 ವ್ಯಾಲ್ಯೂ 0, ಮೈನಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ 5 ಪ್ಲಸ್ 5 ವ್ಯಾಲ್ಯೂ 0 ಆಗುತ್ತೆ. 3 ಮೈನಸ್ 10 ವ್ಯಾಲ್ಯೂ ಮೈನಸ್ 7 ಆಗುತ್ತೆ, ಪ್ಲಸ್ ರಿಮೈನಿಂಗ್ ಮೆಟ್ರಿಕ್ಸ್ 7 0 0 7 ಆಗುತ್ತೆ, ಈಕ್ವಲ್ ಟು 0. ಮೈನಸ್ 7 ಪ್ಲಸ್ 7 ವ್ಯಾಲ್ಯೂ 0 ಆಗುತ್ತೆ. 0 ಪ್ಲಸ್ 0 ವ್ಯಾಲ್ಯೂ 0, 0 ಪ್ಲಸ್ 0 ವ್ಯಾಲ್ಯೂ 0, ಮೈನಸ್ 7 ಪ್ಲಸ್ 7 ವ್ಯಾಲ್ಯೂ 0 ಆಗುತ್ತೆ, 0 ಈಕ್ವಲ್ ಟು 0. ಅಂದರೆ a ಸ್ಕ್ವೇರ್ ಮೈನಸ್ ಆಫ್ 5a ಪ್ಲಸ್ 7i ಈಕ್ವಲ್ ಟು 0 ಆಯಿತು. ಅದೇ ಥರ a ಇನ್ವರ್ಸನ್ನು ಸಿಂಪ್ಲಿಫೈ ಮಾಡಿದಾಗ ಟೇಕಿಂಗ್ ಇಕ್ವೇಷನ್ a ಸ್ಕ್ವೇರ್ ಮೈನಸ್ ಆಫ್ 5a ಪ್ಲಸ್ 7i ಈಕ್ವಲ್ ಟು 0 ಈ ಇಕ್ವೇಷನನ್ನು ಕನ್ಸಿಡರ್ ಮಾಡಬೇಕು. ಸೊ ಇದರಲ್ಲಿ i ಟರ್ಮನ್ನು ಫಿಕ್ಸ್ ಇಡಬೇಕು. ರಿಮೈನಿಂಗ್ ಟರ್ಮನ್ನು ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ 7i ಈಕ್ವಲ್ ಟು a ಸ್ಕ್ವೇರ್ ರೈಟ್ ಸೈಡ್ ಹೋದಾಗ ಮೈನಸ್ ಆಫ್ a ಸ್ಕ್ವೇರ್ ಆಗುತ್ತೆ, ಮೈನಸ್ ಆಫ್ 5a ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ ಆಫ್ 5a ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 7i ಈಕ್ವಲ್ ಟು 5a ಮೈನಸ್ ಆಫ್ a ಸ್ಕ್ವೇರ್ ಆಗುತ್ತೆ. 7i ಫಿಕ್ಸ್ ಈಕ್ವಲ್ ಟು ಟೇಕಿಂಗ್ a ಔಟ್ಸೈಡ್ 5 ಮೈನಸ್ ಆಫ್ a ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ a ಇನ್ವರ್ಸನ್ನು ಸಿಂಪ್ಲಿಫೈ ಮಾಡಬೇಕು. 7i ಇಂಟು a ಇನ್ವರ್ಸ್ equal to a into a inverse equal to as it is 5 minus of a as it is 7.
ಐ ಇಂಟು ಎ ಇನ್ವರ್ಸ್ ವ್ಯಾಲ್ಯೂ ಎ ಇನ್ವರ್ಸ್ ಆಗುತ್ತೆ ಈಕ್ವಲ್ ಟು ಎ ಇಂಟು ಎ ಇನ್ವರ್ಸ್ ವ್ಯಾಲ್ಯೂ ಐ ಆಗುತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 5u ಮೈನಸ್ ಆಫ್ ಎ ಆಗುತ್ತೆ 7 ಎ ಇನ್ವರ್ಸ್ ಈಕ್ವಲ್ ಟು ಐನ ಪ್ರತಿ ಎಲಿಮೆಂಟ್ ಜೊತೆಗೆ ಮಲ್ಟಿಫಿಕೇಶನ್ ಕನ್ವರ್ಟ್ ಮಾಡಿದಾಗ ಐ ಇಂಟು 5 ಇಟ್ ಮೀನ್ 5u ಐ ಆಗುತ್ತೆ ಮೈನಸ್ ಆಫ್ ಐ ಇಂಟು ಎ ವ್ಯಾಲ್ಯೂ ಎ ಆಗುತ್ತೆ 7 ಎ ಇನ್ವರ್ಸ್ ಈಕ್ವಲ್ ಟು 5u I it mean identity matrix, so identity matrix it mean it is order 2x2 matrix ಇರೋದ್ರಿಂದ into 5 ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 0 0 5 ಆಗುತ್ತೆ minus of a value it mean 3 1 minus 1 2 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ 7 a inverse as it is equal to 5u minus of 3 value 2 ಆಗುತ್ತೆ 0 minus of 1 value minus 1 ಆಗುತ್ತೆ 0 minus into minus it mean plus ಆಗುತ್ತೆ 0 plus 1 value 1 ಆಗುತ್ತೆ 5u minus of 2 value 3 ಆಗುತ್ತೆ ಅಂದರೆ 7 a inverse equal to 2 minus 1 1 3 ಆಗುತ್ತೆ ಡಿವೈಡಿಂಗ್ ಆನ್ ಬೋತ್ ಸೈಡ್ 7 ಸಿಂಪ್ಲಿಫೈ ಮಾಡಿದಾಗ a inverse equal to 1 divided by 7 matrix 2 minus 1 1 3 ಆಗುತ್ತೆ therefore a inverse value it mean 1 divided by 7 matrix 2 minus 1 1 3 ಆಗುತ್ತೆ ಸೊ ಈ ರೀತಿಯಾಗಿ ನಾವು a inverse ಅನ್ನು ಸಿಂಪ್ಲಿಫೈ ಮಾಡಬೇಕು ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ಶೋ ದಟ್ matrix a equal to 2 3 1 2 satisfy the equation a square minus 4a plus I equal to 0 hence find a inverse ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ ಈ ಎಕ್ಸಾಂಪಲ್ನ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ ಸೊ ಫಸ್ಟ್ ಬಂತ a it mean matrix a it mean 2 3 1 2 ಇದೆ a ಸ್ಕ್ವೇರ್ ಅನ್ನು ಸಿಂಪ್ಲಿಫೈ ಮಾಡಿದಾಗ a ಸ್ಕ್ವೇರ್ equal to a into a ಆಗುತ್ತೆ equal to matrix a it mean 2 3 1 2 ಅದೇ ಥರ 8 ಮೀನ್ 2 3 1 2 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮನ್ನು ಮಲ್ಟಿಫಿಕೇಶನ್ ಮಾಡಬೇಕು 2 ಇಂಟು 2 ಇಟ್ ಮೀನ್ 4 ಪ್ಲಸ್ 3 ಇಂಟು 1 ವ್ಯಾಲ್ಯೂ 3 ಆಗುತ್ತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 ಇಂಟು 3 ವ್ಯಾಲ್ಯೂ 6 ಆಗುತ್ತೆ 3 ಇಂಟು 2 ವ್ಯಾಲ್ಯೂ 6 ಆಗುತ್ತೆ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮನ್ನು ಮಲ್ಟಿಫಿಕೇಶನ್ ಮಾಡಬೇಕು ಫಸ್ಟ್ ಎಲಿಮೆಂಟ್ 1 ಇಂಟು 2 ಇಟ್ ಮೀನ್ 2 ಆಗುತ್ತೆ ಪ್ಲಸ್ 2 ಇಂಟು 1 ವ್ಯಾಲ್ಯೂ 2 ಆಗುತ್ತೆ ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು 3 ವ್ಯಾಲ್ಯೂ 3 ಪ್ಲಸ್ 2 ಇಂಟು 2 ವ್ಯಾಲ್ಯೂ 4 ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ 4 ಪ್ಲಸ್ 3 ವ್ಯಾಲ್ಯೂ 7 6 ಪ್ಲಸ್ 6 ವ್ಯಾಲ್ಯೂ 12 ಆಗುತ್ತೆ 2 ಪ್ಲಸ್ 2 ವ್ಯಾಲ್ಯೂ 4 3 ಪ್ಲಸ್ 4 ವ್ಯಾಲ್ಯೂ 7 ಆಗುತ್ತೆ therefore a square ವ್ಯಾಲ್ಯೂ 7 12 4 7 ಆಗುತ್ತೆ substitute a square value in equation a square it mean 7 12 4 7 ಆಗುತ್ತೆ ಮೈನಸ್ ಆಫ್ 4 a ವ್ಯಾಲ್ಯೂ ಇಟ್ ಮೀನ್ 2 3 1 2 ಆಗುತ್ತೆ ಪ್ಲಸ್ I ಇಟ್ ಮೀನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಟ್ ಈಸ್ ಆರ್ಡರ್ 2x2 ಇರೋದ್ರಿಂದ 1 0 0 1 ಆಗುತ್ತೆ ಈಕ್ವಲ್ ಟು 0 7 12 4 7 ಫಿಕ್ಸ್ ಆಗುತ್ತೆ ಮೈನಸ್ ಆಫ್ 4ಅನ್ನು ಪ್ರತಿ ಎಲಿಮೆಂಟಿಗೆ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದಾಗ 4 ಇಂಟು 2 ಇಟ್ ಮೀನ್ 8 4 ಇಂಟು 3 ವ್ಯಾಲ್ಯೂ 12 4 ಇಂಟು 1 ವ್ಯಾಲ್ಯೂ 4 4 ಇಂಟು 2 ವ್ಯಾಲ್ಯೂ 8 ಆಗುತ್ತೆ ಪ್ಲಸ್ 1 0 0 1 ಈಕ್ವಲ್ ಟು 0 7 ಮೈನಸ್ 8 ವ್ಯಾಲ್ಯೂ ಮೈನಸ್ 1 ಆಗುತ್ತೆ 12 ಮೈನಸ್ 12 ವ್ಯಾಲ್ಯೂ 0 ಆಗುತ್ತೆ 4 ಮೈನಸ್ 4 ವ್ಯಾಲ್ಯೂ 0 7 ಮೈನಸ್ 8 ವ್ಯಾಲ್ಯೂ ಮೈನಸ್ 1 ಆಗುತ್ತೆ ಪ್ಲಸ್ ರಿಮೈನಿಂಗ್ ಮೆಟ್ರಿಕ್ಸ್ 1 0 0 1 ಆಗುತ್ತೆ ಈಕ್ವಲ್ ಟು 0 ಸಿಂಪ್ಲಿಫೈ ಮಾಡಿದಾಗ ಮೈನಸ್ 1 ಪ್ಲಸ್ 1 ವ್ಯಾಲ್ಯೂ 0 0 ಪ್ಲಸ್ 0 ವ್ಯಾಲ್ಯೂ 0 0 ಪ್ಲಸ್ 0 ವ್ಯಾಲ್ಯೂ 0 ಮೈನಸ್ 1 ಪ್ಲಸ್ 1 ವ್ಯಾಲ್ಯೂ 0 ಆಗುತ್ತೆ ಈಕ್ವಲ್ ಟು 0 ಅಂದರೆ a ಸ್ಕ್ವೇರ್ ಮೈನಸ್ 4a ಪ್ಲಸ್ I ಈಕ್ವಲ್ ಟು 0 ಆಗುತ್ತೆ ಅದೇ ಥರ a ಇನ್ವರ್ಸ್ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಬೇಕಾದಾಗ ಟೇಕಿಂಗ್ ದ ಇಕ್ವೇಷನ್ a ಸ್ಕ್ವೇರ್ ಮೈನಸ್ ಆಫ್ 4a ಪ್ಲಸ್ I ಈಕ್ವಲ್ ಟು 0
ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ಐ ಈಕ್ವಲ್ ಟು 0. ಸೊ ಐ ಟರ್ಮನ್ನು ಫಿಕ್ಸ್ ಇಟ್ಟು ರಿಮೈನಿಂಗ್ ಟರ್ಮನ್ನು ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಐ ಈಕ್ವಲ್ ಟು ಫಿಕ್ಸ್ ಆಗುತ್ತೆ, ಈಕ್ವಲ್ ಟು ರಿಮೈನಿಂಗ್ ಟರ್ಮ್ ಎ ಸ್ಕ್ವೇರ್ ಮೈನಸ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಮೈನಸ್ ಆಫ್ 4a ಇರೋದು ರೈಟ್ ಸೈಡ್ ಹೋದಾಗ ರೈಟ್ ಸೈಡ್ ಕನ್ಸಿಡರ್ ಮಾಡಿದಾಗ ಪ್ಲಸ್ 4a ಆಗುತ್ತೆ. ಐ ಈಕ್ವಲ್ ಟು 4a ಮೈನಸ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ಐ ಈಕ್ವಲ್ ಟು ಟೇಕಿಂಗ್ ಎ ಕಾಮನ್ 4 ಮೈನಸ್ ಆಫ್ ಎ ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಎ ಇನ್ವರ್ಸನ್ನು ಸಿಂಪ್ಲಿಫೈ ಮಾಡಿದಾಗ ಎ ಇನ್ವರ್ಸ್ ಇಂಟು ಐ ಈಕ್ವಲ್ ಟು ಎ ಇಂಟು ಎ ಇನ್ವರ್ಸ್ ಇಂಟು 4 ಮೈನಸ್ ಆಫ್ ಎ ಆಗುತ್ತೆ. ಎ ಇನ್ವರ್ಸ್ ಇಂಟು ಐ ಇಟ್ ಮೀನ್ ಎ ಇನ್ವರ್ಸ್ ಆಗುತ್ತೆ, ಈಕ್ವಲ್ ಟು ಎ ಇಂಟು ಎ ಇನ್ವರ್ಸ್ ವ್ಯಾಲ್ಯೂ ಐ ಆಗುತ್ತೆ. 4 ಮೈನಸ್ ಆಫ್ ಎ ಫಿಕ್ಸ್ ಆಗುತ್ತೆ. ಎ ಇನ್ವರ್ಸ್ ಫಿಕ್ಸ್. ಐ ಟರ್ಮನ್ನು ಪ್ರತಿ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಐ ಇಂಟು 4 ಇಟ್ ಮೀನ್ 4i ಆಗುತ್ತೆ. ಮೈನಸ್ ಆಫ್ ಐ ಇಂಟು ಎ ವ್ಯಾಲ್ಯೂ ಎ ಆಗುತ್ತೆ. ಎ ಇನ್ವರ್ಸ್ ಆಸ್ ಇಟ್ ಈಸ್ ಈಕ್ವಲ್ ಟು 4 ಐ ಇಟ್ ಮೀನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಆಗುತ್ತೆ. ಮೈನಸ್ ಆಫ್ ಎ ಇಟ್ ಮೀನ್ 2 3 1 2 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಎ ಸ್ಕ್ವೇರ್ ಈಕ್ವಲ್ ಟು 4 ಇಂಟು 1 ಇಟ್ ಮೀನ್ 4 ಇಂಟು 0 ಇಟ್ ಮೀನ್ 0, 4 ಇಂಟು 0 ವ್ಯಾಲ್ಯೂ 0, 4 ಇಂಟು 1 ಇಟ್ ಮೀನ್ 4 ಆಗುತ್ತೆ. ಮೈನಸ್ ಆಫ್ 2 3 1 2 ಆಗುತ್ತೆ, ಈಕ್ವಲ್ ಟು 4 ಮೈನಸ್ 2 ವ್ಯಾಲ್ಯೂ 2 ಆಗುತ್ತೆ. 0 ಮೈನಸ್ 3 ವ್ಯಾಲ್ಯೂ ಮೈನಸ್ 3, 0 ಮೈನಸ್ 1 ವ್ಯಾಲ್ಯೂ ಮೈನಸ್ 1, 4 ಮೈನಸ್ 2 ವ್ಯಾಲ್ಯೂ 2 ಆಗುತ್ತೆ. ಅಂದರೆ ಎ ಇನ್ವರ್ಸ್ ವ್ಯಾಲ್ಯೂ ಇಟ್ ಮೀನ್ 2 ಮೈನಸ್ 3 ಮೈನಸ್ 1 2 ಆಗುತ್ತೆ. ದೇರ್ಫೋರ್ ಎ ಇನ್ವರ್ಸ್ ವ್ಯಾಲ್ಯೂ ಇಟ್ ಮೀನ್ 2 ಮೈನಸ್ 3 ಮೈನಸ್ 1 2 ಆಗುತ್ತೆ. ಈ ರೀತಿಯಾಗಿ ಎ ಇನ್ವರ್ಸನ್ನು ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು 3 2 1 1. ಫೈಂಡ್ ದ ನಂಬರ್ಸ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ದ ಇಕ್ವೇಷನ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಐ ಈಕ್ವಲ್ ಟು 0 ಅಂತ ಹೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಎ ಆ್ಯಂಡ್ ಬಿ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಫಸ್ಟ್ ಎ ಇಟ್ ಮೀನ್, ಸೊ ಎ ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿದಾಗ ಎ ಸ್ಕ್ವೇರ್ ಈಕ್ವಲ್ ಟು ಎ ಇಂಟು ಎ ಆಗುತ್ತೆ, ಈಕ್ವಲ್ ಟು ಎ ಇಟ್ ಮೀನ್ 3 2 1 1. ಅದೇ ಥರ ಅಗೇನ್ ಮ್ಯಾಟ್ರಿಕ್ಸ್ ಎ ಇಟ್ ಮೀನ್ 2 3 1 1 ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಫಸ್ಟ್ ರೋ ಫಸ್ಟ್ ಕಾಲಮನ್ನು ಮಲ್ಟಿಫಿಕೇಶನ್ ಮಾಡಬೇಕು. 3 ಇಂಟು 3 ಇಟ್ ಮೀನ್ 9 ಪ್ಲಸ್ 2 ಇಂಟು 1 ವ್ಯಾಲ್ಯೂ 2 ಆಗುತ್ತೆ. 3 ಇಂಟು 2 ವ್ಯಾಲ್ಯೂ 6 ಆಗುತ್ತೆ, ಪ್ಲಸ್ 2 ಇಂಟು 1 ವ್ಯಾಲ್ಯೂ 2 ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು 3 ವ್ಯಾಲ್ಯೂ 3 ಪ್ಲಸ್ 9 ಪ್ಲಸ್ 2 ವ್ಯಾಲ್ಯೂ 11, 6 ಪ್ಲಸ್ 2 ವ್ಯಾಲ್ಯೂ 8, 3 ಪ್ಲಸ್ 1 ವ್ಯಾಲ್ಯೂ 4, 2 ಪ್ಲಸ್ 1 ವ್ಯಾಲ್ಯೂ 3 ಆಗುತ್ತೆ. therefore a square value 11 8 4 3 ಆಗುತ್ತೆ. substitute a square value in equation. a square it mean 11 8 4 3 ಆಗುತ್ತೆ, ಪ್ಲಸ್ a ಫಿಕ್ಸ್ ಆಗುತ್ತೆ. ಮೆಟ್ರಿಕ್ಸ್ a values it mean 3 2 1 1 ಆಗುತ್ತೆ, ಪ್ಲಸ್ b ಫಿಕ್ಸ್ ಆಗುತ್ತೆ. I it mean it is identity matrix 2 cross 2 order of matrix 1 0 0 1 ಆಗುತ್ತೆ, ಈಕ್ವಲ್ ಟು 0 ಇಟ್ ಮೀನ್ ಇಟ್ ಈಸ್ 0 ಮ್ಯಾಟ್ರಿಕ್ಸ್ 0 0 0 0 ಆಗಿ ಕನ್ವರ್ಟ್ ಮಾಡೋಣ. ಸೊ ಸಿಂಪ್ಲಿಫೈ ಮಾಡಿದಾಗ 11 8 4 3 ಆ್ಯಸ್ ಇಟ್ ಈಸ್, ಪ್ಲಸ್ ಎನ ಪ್ರತಿ ಎಲಿಮೆಂಟಿಗೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ a ಇಂಟು 3 ಇಟ್ ಮೀನ್ 3a, a ಇಂಟು 2 ವ್ಯಾಲ್ಯೂ 2a, a ಇಂಟು 1 ವ್ಯಾಲ್ಯೂ a ಇಂಟು 1 ವ್ಯಾಲ್ಯೂ a ಆಗುತ್ತೆ, ಪ್ಲಸ್ ಅದೇ ಥರ ಬಿ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ b ಇಂಟು 1 ವ್ಯಾಲ್ಯೂ b ಇಂಟು 0 0 ಆಗುತ್ತೆ, b ಇಂಟು 0 ವ್ಯಾಲ್ಯೂ 0, b ಇಂಟು 1 ವ್ಯಾಲ್ಯೂ b ಆಗುತ್ತೆ, ಈಕ್ವಲ್ ಟು 0 0 0 0 ಆಗುತ್ತೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸನ್ನು ಸಿಂಪ್ಲಿಫೈ ಮಾಡಿದಾಗ ಮ್ಯಾಟ್ರಿಕ್ಸಲ್ಲಿ ಫಸ್ಟ್ ಎಲಿಮೆಂಟನ್ನು ಸಿಂಪ್ಲಿಫೈ ಮಾಡಬೇಕು. 11 ಪ್ಲಸ್ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ 3a ಪ್ಲಸ್ b ಈಕ್ವಲ್ ಟು 0 ಆಗುತ್ತೆ. ಅದೇ ಥರ ಸೆಕೆಂಡ್ ಎಲಿಮೆಂಟ್ 8 ಪ್ಲಸ್ 2a ಪ್ಲಸ್ 0 ಆ್ಯಂಡ್ 0 ಆಗುತ್ತೆ, 0 ಈಕ್ವಲ್ ಟು 0. ಅದೇ ಥರ ಥರ್ಡ್ ಎಲಿಮೆಂಟ್ 4
ಪ್ಲಸ್ ಎ ಪ್ಲಸ್ 0 ಈಕ್ವಲ್ ಟು 0 ಆಗುತ್ತೆ. ಫೋರ್ತ್ ಎಲಿಮೆಂಟ್ 3 ಪ್ಲಸ್ ಎ ಪ್ಲಸ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ ಈ ಪ್ರತಿಯೊಂದಕ್ಕೂ ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡೋಣ. ಇಕ್ವೇಷನ್ 1, ಇಕ್ವೇಷನ್ 2, ಇಕ್ವೇಷನ್ 3, ಇಕ್ವೇಷನ್ 4 ಆಗಿ ಸಿಂಪ್ಲಿಫೈ ಮಾಡೋಣ. ಸೊ ಸಾಲ್ವಿಂಗ್ ಇಕ್ವೇಷನ್ 3 ಆ್ಯಂಡ್ 4. ಇಕ್ವೇಷನ್ 3 ಇಟ್ ಮೀನ್ 4 ಪ್ಲಸ್ ಎ ಪ್ಲಸ್ 0 ಈಕ್ವಲ್ ಟು 0. ಅದೇ ಥರ ಇಕ್ವೇಷನ್ 4 ಇಟ್ ಮೀನ್ 3 ಪ್ಲಸ್ ಎ ಪ್ಲಸ್ ಬಿ ಈಕ್ವಲ್ ಟು 0. ಸಾಲ್ವ್ ಮಾಡಿದಾಗ ಮೈನಸ್ 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 ಆಗುತ್ತೆ. 4 ಮೈನಸ್ 3 ವ್ಯಾಲ್ಯೂ 1 ಆಗುತ್ತೆ. ಪ್ಲಸ್ ಎ ಮೈನಸ್ ಎ ವ್ಯಾಲ್ಯೂ 0 ಆಗುತ್ತೆ. ಪ್ಲಸ್ 0 ಮೈನಸ್ ಬಿ ವ್ಯಾಲ್ಯೂ ಮೈನಸ್ ಬಿ ಈಕ್ವಲ್ ಟು 0 ಮೈನಸ್ 0 ವ್ಯಾಲ್ಯೂ 0 ಆಗುತ್ತೆ. ಪ್ಲಸ್ 0 ವ್ಯಾಲ್ಯೂ 1 ಮೈನಸ್ ಆಫ್ ಬಿ ಈಕ್ವಲ್ ಟು 0 ಆಗುತ್ತೆ. 1 ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದರೆ ಮೈನಸ್ ಬಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 1 ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದರೆ ಮೈನಸ್ 1 ಆಗುತ್ತೆ. ಮೈನಸ್ ಮೈನಸ್ ಗೆಟ್ ಬಿ ಕ್ಯಾನ್ಸಲ್ ಆಗುತ್ತೆ. ಬಿ ಈಕ್ವಲ್ ಟು 1 ಆಗುತ್ತೆ. ಸಬ್ಸ್ಟಿಟ್ಯೂಟ್ b value in equation 1. 11 plus 3a plus b equal to 0. 11 as it is plus 3a as it is. b value it mean 1 ಆಗುತ್ತೆ. 1 equal to 0. 11 plus 1 value 12 ಆಗುತ್ತೆ. 12 plus 3a equal to 0. 12ನ ರೈಟ್ ಸೈಡ್ ಸಿಂಪ್ಲಿಫೈ ಮಾಡಬೇಕು. 3a ಫಿಕ್ಸ್ ಈಕ್ವಲ್ ಟು 12 ರೈಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಆಫ್ 12 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ಮೈನಸ್ 4 ಆಗುತ್ತೆ. ಎ ವ್ಯಾಲ್ಯೂ ಇಟ್ ಮೀನ್ ಮೈನಸ್ ಆಫ್ 4 ಆಗುತ್ತೆ. ಬಿ ವ್ಯಾಲ್ಯೂನ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 4ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ವ್ಯಾಲ್ಯೂ ಈಕ್ವಲ್ ಟು ಮೈನಸ್ ಆಫ್ 4 ಆಗುತ್ತೆ. ಈ ರೀತಿಯಾಗಿ ನಾವು ಎ ಆ್ಯಂಡ್ ಬಿ ವ್ಯಾಲ್ಯೂಸನ್ನು ಸಿಂಪ್ಲಿಫೈ ಮಾಡಬೇಕು.